ಆ್ಯಂಡ್ ನಿಮ್ಮ ವಿಷಯನೇ ನಾನು ಮಾತಾಡೋದಾದರೆ ಒಂದು ಇನ್ಸಿಡೆಂಟ್ ನಿಮಗೊಂದಷ್ಟು ಟ್ರಾಮಾಸ್ನ ತಂದುಬಿಡ್ತು. ನಾ ಹೇಳಬಾರ್ದು ಅಂತ ಅಂದ್ಕೊಂಡೆ, ಯಾಕಂದ್ರೆ ಎಲ್ರಿಗೂ ಗೊತ್ತಾಗಿದೆ ವಿಷಯ, ಬಟ್ ಸ್ಟಿಲ್ ಅದೊಂದು ಟ್ರಾಮಾನೇ ಆಯಿತು ನಿಮಗೆ. ಎಲ್ಲರೂ ಫೋನ್ ಮಾಡ್ತಾ ಇದ್ರು, ಏನಾಗಿದೆ ನಿನಗೆ ಅಂತ ಕೇಳ್ತಾ ಇದ್ರು. ನಿಮಗೆ ಗಂಟ್ಲು ಸಮಸ್ಯೆ ಆಗಿತ್ತು ಅನ್ನೋದ್ರಿಂದ ಹಿಡಿದು ಕ್ಯಾನ್ಸರ್ ಅಂತೆ ಹೌದಾ ಅಂತ ಹೇಳೋವರೆಗೂ ನಿಮಗೆ ಫೋನ್ಗಳ ಸುರಿಮಳೆ, ಮೆಸೇಜ್ಗಳ ಸುರಿಮಳೆ. ಆ್ಯಂಡ್ ಇನ್ಮೇಲೆ ಅರ್ಚನಾ ಉಡುಪ ಅವ್ರು ಆಡೋಕ್ಕೆ ಆಗಲ್ವಂತೆ, ಆಡೋದೇ ಇಲ್ವಂತೆ, ಅದು ನಿಂತು ಹೋಗಿದೆಯಂತೆ, ಹಿಂಗಿದ್ದು ಏನೇನೋ ಕೇಳ್ಪಟ್ರಿ ನೀವು. ಹೌ ವಾಸ್ ದ ಡೇಸ್? ಅಂದರೆ ಆ ಸ್ವಲ್ಪ ದಿನಾನೇ ಅದು, ಬಟ್ ನೀವು ಅದೊಂದು ಕ್ಲಾರಿಫಿಕೇಶನ್ ಕೊಡೋವರೆಗೂ ಜೋರಿತ್ತದು. ಕರೆಕ್ಟ್. ನಾನು ಇದಕ್ಕೆಲ್ಲ ರಿಯಾಕ್ಟ್ ಮಾಡಬಾರ್ದಂತಲೇ ನಾನೊಂದು 2-3 ತಿಂಗಳು ತಳ್ಳಿದೆ ಅದನ್ನ. ಬಟ್ ಬರ್ತಾ ಬರ್ತಾ ಹೋದ ಕಡೆ ಎಲ್ಲ ನೀವು ಈಗ ಹೇಗಿದ್ದೀರಿ, ನಿಮ್ಮ ಆರೋಗ್ಯ ಹೇಗಿದೆ, ಈಗ ಹಾಡ್ತಿದ್ದೀರಾ ಅಂತೆಲ್ಲ ಕೇಳಿದಾಗ ಪ್ರತಿ ಸಲಿನೂ ನನಗೆ ಹಿಂಸೆ ಆಗೋದು. ನಾನು ಇಷ್ಟು ಜಕಾಸಾಗಿ ಹಾಡ್ತಾಯಿದ್ದೀನಿ, ಇಷ್ಟು ಬ್ಯುಸಿಯಾಗಿದ್ದೀನಿ, ನಾನು ಐ ಆಮ್ ಎಂಜಾಯಿಂಗ್ ಮೈ ಸಿಂಗಿಂಗ್ ಕರಿಯರ್, ಐ ಆಮ್ ಎಂಜಾಯಿಂಗ್ ಮೈ ಲೈಫ್. ಯಾಕೆ ಈ ಥರ ಮಾಡ್ತಿದ್ದಾರೆ? ನಾನು ಇದಕ್ಕೆ ಉತ್ತರ ಕೊಡಲೇಬೇಕು, ಇಲ್ಲಾಂದರೆ ಇದು ಎಲ್ಲೆಲ್ಗೋ ಹೋಗಬಹುದು ಅಂತ ಅಂದ್ಕೊಂಡೆ. ಇದು ತುಂಬ, ನಾ ಹೇಳಿದ್ನಲ್ಲ, ಬೆಳಗ್ಗೆ ರೆಕಾರ್ಡಿಂಗ್, ಸಂಜೆ ರೆಕಾರ್ಡಿಂಗ್, ಮಧ್ಯಾಹ್ನ ರೆಕಾರ್ಡಿಂಗ್, ಸಂಜೆ ಪ್ರೋಗ್ರಾಮ್, ಈ ಥರ ತುಂಬ ಬ್ಯುಸಿಯಾಗಿ ಹಾಡ್ತಿದ್ದಾಗ ಎಲ್ಲ ಸಿಂಗರ್ಗಳಿಗೂ ಬರೋ ಥರನೇ ನನಗೂ ಒಂದು ಸಣ್ಣ ಧ್ವನಿಯ ತೊಂದರೆ ಆಗಿತ್ತು. ಇನ್ಫೆಕ್ಷನ್. ಹಾಂ, ಒಂದು ಇನ್ಫೆಕ್ಷನ್ ಆಗಿತ್ತು. ಅದರಿಂದ ಕೆಲವು ಸಮಯ ನಂಗೆ ಹಾಡೋದಕ್ಕಾಗಿರಲಿಲ್ಲ. ಬಟ್ ದಟ್ ವಾಸ್ ಅ ಟಫ್ ಪೀರಿಯಡ್. ಹಾಂ, ಅದು ತುಂಬ ಕಷ್ಟದ ಸಮಯ ಅದು. ಆಗ ಕೂಡ ಈ ಸೋಷಿಯಲ್ ಮೀಡಿಯಾ ಇಲ್ದಿರುವಾಗಲೂ ಅವಾಗಲೂ ನನಗೆ ಹಾಡೋಕ್ಕಾಗಲ್ಲ ಅಂತೆಲ್ಲ ಹಬ್ಸಿದ್ರು ನನ್ನ ಸೋ ಕಾಲ್ಡ್ ಸ್ನೇಹಿತರು. ಅಂದರೆ ಈ ಫೀಲ್ಡಲ್ಲಿರೋ ಹಿತಶತ್ರುಗಳಿರ್ತಾರಲ್ಲ. ಆಗುತ್ತಾ ಹಾಗೆ? ಅಯ್ಯೋ, ಎಲ್ಲ ಟೈಮಲ್ಲೂ ಎಲ್ರಿಗೂ ಆಗುತ್ತದು. ಅಂದರೆ ಸರಿಯಾದ ದಾರಿಯಲ್ಲಿ ಒಬ್ಬರನ್ನ ನಿಮಗೆ ಓವರ್ಟೇಕ್ ಮಾಡೋಕ್ಕೆ ಆಗದೆ ಇರುವಾಗ ಅಡ್ಡದಾರಿಗಳು ಹುಡುಕ್ತಾರೆ. ಆ್ಯಂಡ್ ಗಾಯಕರಿಗೇನು, ನಿಮ್ಮ ವಾಯ್ಸ್ ಬಗ್ಗೆ ಏನಾದರೂ ಒಂದು ಹಬ್ಬಿಸಿದ್ರೆ ಮುಗೀತು ಕತೆ. ಅಥವಾ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ, ಕ್ಯಾರೆಕ್ಟರ್ ಅಸಾಸಿನೇಷನ್ ಈಸ್ ದ ಈಸಿಯೆಸ್ಟ್ ವೇ. ನೀವು ಸಫರ್ ಆಗಿದ್ದೀರಾ ಅದರಿಂದ? ಆಗಿದೆ. ಆಗಿದೆ, ಎಲ್ಲರಿಗೂ ಆದ ಹಾಗೆ ನನಗೂ ಆಗಿದೆ. ಬಿಕಾಸ್ ನಾನು ತುಂಬ ಸೋಷಿಯಲ್ ಬೀಯಿಂಗ್. ನಾನು ತುಂಬ ಫ್ರೀಯಾಗಿ ಎಲ್ಲರ ಜೊತೆ ಮೂವ್ ಮಾಡ್ತೀನಿ, ತುಂಬ ಬೇಗ ಎಲ್ಲರನ್ನೂ ಹಚ್ಕೋತೀನಿ, ನಾನು ಆಸೆ ಮಾಡ್ತೀನಿ. ಸೊ ಇದರಿಂದ ನನಗೂ ಕೂಡ ಇದೇ ಹಿತಶತ್ರುಗಳೇ ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು ಇದೆ. ಅದೆಲ್ಲ ಒಂದು ಫೇಸು. ಮುಂಚೆ ಅಫೆಕ್ಟ್ ಆಗ್ತಿತ್ತು ನನಗೆ, ಈಗ ಹಿಂಗೆ ಅಂದ್ಕೊಂಡು ಹೋಗ್ತೀನಿ ಅಷ್ಟೇ ನಾನು ಇವಾಗೆಲ್ಲ. ಆ್ಯಂಡ್ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವೇನು ಅಂತ ಗೊತ್ತಿರುತ್ತೆ, ಅವ್ರಿಗೆ ಯಾವುದು ಎಕ್ಸ್ಪ್ಲನೇಷನ್ ಕೊಡೋವಂಥ ಪ್ರಮೇಯನೇ ಬರಲ್ಲ, ಎಕ್ಸ್ಪ್ಲನೇಷನ್ ಕೊಡಲೇಬಾರ್ದು ನೀವು. ಆ್ಯಂಡ್ ನಿಮ್ಮನ್ನು ದ್ವೇಷಿಸೋರು ಅಥವಾ ನಿಮ್ಮನ್ನು ಕಂಡ್ರಾಗದೇ ಇರೋರಿಗೆ ನೀವು ಎಷ್ಟೇ ಎಕ್ಸ್ಪ್ಲನೇಷನ್ ಕೊಟ್ಟರು ಪ್ರಯೋಜನ ಇಲ್ಲ. ಸೊ ಕೊಡೋಕ್ಕೆ ಹೋಗಬಾರ್ದು. ಆ್ಯಂಡ್ ನೀವು ಎಲ್ಲರನ್ನೂ ಪ್ಲೀಸ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಇಟ್ಸ್ ಹ್ಯೂಮನ್ಲಿ ಇಂಪಾಸಿಬಲ್ ಥಿಂಗ್ ಟು ಡೂ. ಸೊ ನಾನು ನನ್ನ ಒಂದು ನಡವಳಿಕೆ, ನಾನು ಎಲ್ಲರನ್ನೂ ಹಚ್ಕೊಳ್ಳೋ ಅಂಥ ರೀತಿ, ಅದೇ ನನ್ನ ಇಡೀ ತಂಡವನ್ನು ಹಿಡಿದಿಟ್ಟಿರೋದು. ಯಾಕೆ ಇವತ್ತಿಗೂ ಎಲ್ಲರೂ ಅರ್ಚನಾ ಮೇಡಮ್ ಅವ್ರದ್ದು ಕಾರ್ಯಕ್ರಮ ಅಂದ ತಕ್ಷಣ ಬೇರೆ ಕಾರ್ಯಕ್ರಮ ಇದ್ದರೆ ಅಲ್ಲಿ ಯಾರನ್ನೂ ಅಡ್ಜಸ್ಟ್ ಮಾಡಿ ನನ್ನ ಜೊತೆ ಯಾಕೆ ಬರ್ತಾರೆ? ಯಾಕಂದರೆ ನಾನು ಅವ್ರನ್ನ ನನ್ನ ಈಕ್ವಲ್ ಥರ ನೋಡ್ತೀನಿ. ಆ್ಯಂಡ್ ನಮ್ಮದೊಂದು ಟೀಮು, ಅವರಿಲ್ಲದೆ ನಾನಿಲ್ಲ ಅಂದ್ಕೊಂಡು ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ಸೊ ಅಷ್ಟು ಎಲ್ಲರನ್ನೂ ಪ್ರೀತಿ ಮಾಡಿ ನಾನು ಅವ್ರಗಳ ಜೊತೆ ನಗ್ನಗ್ತಾ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಎಲ್ಲರೂ ಅಷ್ಟು ನನ್ನನ್ನು ಪ್ರೀತಿ ಮಾಡ್ತಾರೆ. ಸೊ ನನ್ನ ಒಳ್ಳೆಯ ವ್ಯಕ್ತಿತ್ವದಲ್ಲಿ ನಾನು ಯಾಕೆ ಬದಲಾವಣೆ ಮಾಡ್ಕೊಳ್ಳಿ, ಯಾರೋ ಏನೋ ಮಾತಾಡ್ತಾರೆ ಅಂತ. ಸೊ ಈ ಥರ ನಾನು ಕೇರ್ ಮಾಡೋದು ಬಿಟ್ಟೆ. ಆ್ಯಂಡ್ ನಾನು ಯಾವಾಗ ಕೇರ್ ಮಾಡೋದು ಬಿಟ್ಟೆ ಆವಾಗ ಊಹಾಪೋಹಗಳು ನಿಂತೋಯ್ತು. ಸೊ ಅದು ನಿಮ್ಗೆ ಎಲ್ಲಿವರೆಗೆ ಅಫೆಕ್ಟ್ ಆಗುತ್ತೆ ಅಲ್ಲಿವರೆಗೆ ಅಫೆಕ್ಟ್ ಮಾಡ್ತಿರ್ತಾರೆ. ಬಟ್ ಹೀಗೆ ಒಬ್ಬ ಗಾಯಕರಿಗೇನೋ ಇನ್ಫೆಕ್ಷನ್ನು ಮತ್ತೊಂದು ಆಗಿದೆ, ಅದು ರಿಕವರು ಆಗ್ತಾರೆ, ಆ ವಿಷಯ ತಿಳ್ಕೊಳ್ಳೋದೇನೆ ಇನ್ಮೇಲೆ ಹಾಡಲ್ಲ ಅಂತ ಹೇಳೋದು, ಅಥವಾ ಕ್ಯಾನ್ಸರ್ ಬಂದಿದೆ ಅಂತ ಒಂದು ಹಬ್ಬಿಸಿ ಅದರದ್ದು ಬೆನಿಫಿಟ್ಸ್ ತೊಗೊಳ್ಳೋ ಪ್ರಯತ್ನ ಪಡೋದು, ಇದು ಹೆಂಗೆ? ಇಲ್ಲ, ಐ ಥಿಂಕ್ ಇದು ನನಗನ್ಸೋದು ಒಂದು ಕ್ಲಿಕ್ ಬೈಟ್ ಏನು ಬರುತ್ತೆ ಅಲ್ಲ, ಕ್ಲಿಕ್ ಬೈಟ್ ಅನ್ನೋದು ತುಂಬ ಡೇಂಜರಸ್. ಅದು ವ್ಯೂಸ್ ಜಾಸ್ತಿ ಆಗಬೇಕು ಅಂತ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಚಾನಲಿಂದ ಒಂದು ಇಂಟರ್ವ್ಯೂ ಹೊರಗಡೆ ಹಾಕ್ತೀರಾ, ಅದರ ಒಂದು ಸಣ್ಣ ಬಿಟ್ಟನ್ನು ತಗೊಂಡು ಇನ್ಯಾರೋ ಸೋಷಿಯಲ್ ಮೀಡ್ಯಾದಲ್ಲಿ 1,000 ಎಲ್ಲರೂ ಅವ್ರವ್ರದ್ದು ಒಂದು ಚಾನಲ್ ಮಾಡ್ಕೊಂಡಿರ್ತಾರೆ.
ಅವ್ರು ಅದರಿಂದ ಎಷ್ಟು ಬೇಕೋ ಅಥವಾ ಎಷ್ಟು ಬೇಡವೋ ಅದನ್ನು ಮಾತ್ರ ತಗೋತಾರೆ. ತಗೊಂಡು ಒಂದು ಕ್ಯೂರಿಯಾಸಿಟಿ, ಜನ ಏನಕ್ಕೆ ಐದರ್ ದ ಕಂಟೆಂಟ್ ಹ್ಯಾಸ್ ಟು ಬಿ ಎಕ್ಸ್ಟ್ರೀಮ್ಲಿ ಗುಡ್, ಇಲ್ವಾ ಎಕ್ಸ್ಟ್ರೀಮ್ಲಿ ಕ್ಯೂರಿಯಸ್ ಇರಬೇಕು. ಕ್ಯೂರಿಯಾಸಿಟಿ ಹುಟ್ಟಾಕಿ ಏನಾಯ್ತಿದು ನೋಡೋಣ ಅಂತ ಒತ್ತಬೇಕಷ್ಟೇ ಅವರಿಗೆ ಅದನ್ನ ಬಟನ್ನು. ಸೊ ಅದ್ರ ಒಂದು ಝಲಕ್ಕನ್ನು ಮಾತ್ರ ತಗೋತಾರೆ. ತಗೊಂಡು ಅದನ್ನು ಏನೋ ಒಂದು ದೊಡ್ಡ ವಿಚಿತ್ರವಾದ ಕ್ಲಿಕ್ ಬೈಟ್ ಒಂದು ಕೊಟ್ಟು ಕ್ಯಾಪ್ಷನ್ ಕೊಟ್ಟು ಹಾಕ್ತಾರೆ. ಅದು ಜನ ಏನೋ ಆಗಿದೆ ಅಂತ ಇವರಿಗೆ ನೋಡೋಣ ಅಂತ ನೋಡ್ತಾರೆ. ಸೊ ಅಟ್ ದ ಕಾಸ್ಟ್ ಆಫ್ ಸಂಬಡಿ ಎಲ್ಸಸ್ ಇದು ವ್ಯೂಸ್ ನಾವು ಸಫರ್ ಆಗ್ತಾ ಇರ್ತೀವಿ. ಸೊ ಹೀಗೆ ಅದು 20 ವರ್ಷದ ಹಿಂದೆ ನಡೆದ ಘಟನೆ. ನನಗೆ ಸಣ್ಣ ವಾಯ್ಸ್ ತೊಂದರೆ ಆಗಿದ್ದು, ನಾನು ಆ ವಿಷಯವನ್ನು ಯಾಕೆ ಹಂಚ್ಕೊಂಡೆ, ಅದರಿಂದ ನನ್ನ ಥರ ಯಾರಿಗಾರು ತೊಂದರೆ ಆಗಿದ್ದರೆ ಅದರಿಂದ ನಾನು ಹೇಗೆ ಹೊರಗೆ ಬಂದೆ. ಯಾಕಂದರೆ ಆ ಪೂರ್ತಿ ಇಂಟರ್ವ್ಯೂ ನೋಡಿದವರು ಸಿಕ್ಕಾಪಟ್ಟೆ ಜನ ನನಗೆ ಕಾಂಟ್ಯಾಕ್ಟ್ ಮಾಡಿ ಆ ಡಾಕ್ಟರ್ ನಂಬರ್ ತೊಗೊಂಡ್ರು. ಹೌದು, ನಮಗೂ ಸ್ವಲ್ಪ ಈ ಥರ ಧ್ವನಿಯಲ್ಲಿ ತೊಂದರೆ ಆಗ್ತಿದೆ, ನಮ್ಗೆ ಅವ್ರ ನಂಬರ್ ಕೊಡಿ ಅಂತ. ಸೊ ನಾನು ಅದು ಲೆಕ್ಕವಿಲ್ಲದಷ್ಟು ಜನಕ್ಕೆ ನಂಬರ್ ಕೊಟ್ಟಿದ್ದೀನಿ. ಸೊ ಹೀಗೆ 4 ಜನಕ್ಕೆ ಸಹಾಯ ಆಗಲಿ ಅಂತ ನಾನು ಆ ವಿಚಾರ ಹಂಚ್ಕೊಂಡೆ. ಅದು ನೋಡಿದ್ರೆ ನನ್ನ ಬುಡಕ್ಕೆ ಬಂತು ಅದು. ಬಟ್ ಅದೇ ಅದು ಕ್ಲಾರಿಫಿಕೇಷನ್ ಕೊಟ್ಟೆ.